ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಶೋಗೆ ಸ್ವಾಗತ. ನಾನು ಶಿವರಾಜ್ ಬಾಣಂಕಿ. ರಾಜ್ಯದಲ್ಲಿ ನಡೆಯುತ್ತಿರುವ ಬೈ ಎಲೆಕ್ಷನ್ಗೆ ಅಂತಿಮ ತೆರೆ ಬಿದ್ದಿದ್ದು ಇಂದು ಭರ್ಜರಿ ಮತದಾನ ನಡೆದಿದೆ. ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದ್ದು ಇದೇ ತಿಂಗಳ 23ರಂದು ಹೊರಬೀಳಲಿದೆ. ಜೊತೆಗೆ ಮತದಾನದ ದಿನವೇ ಕಾಂಚನ ಕೂಡ ಸದ್ದು ಮಾಡಿದೆ. ಹಾಗಿದ್ರೆ ಬನ್ನಿ, ಎಲ್ಲೆಲ್ಲಿ ಬೈ ಎಲೆಕ್ಷನ್ ಆಯಿತು, ಯಾರ ಪರ ಮತದಾರರ ಒಲವಿದೆ ಅನ್ನೋದ್ರ ಜೊತೆ ದೇಶ ವಿದೇಶದ ಸಾಕಷ್ಟು ಸುದ್ದಿಗಳನ್ನು ನೋಡೋಣ. ಅದಕ್ಕೂ ಮುಂಚೆ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ದೇಶದ ವಿವಿಧ ಭಾಗಗಳಲ್ಲಿ ಇಂದು ಎಲೆಕ್ಷನ್ ನಡೆದಿದೆ. 81 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಜಾರ್ಖಂಡ್ ವಿಧಾನಸಭೆಯಲ್ಲಿ ಮೊದಲ ಹಂತದಲ್ಲಿ 43 ಸ್ಥಾನಗಳಿಗೆ ಮತದಾನ ನಡೆದಿದೆ. ಇದಲ್ಲದೆ 10 ರಾಜ್ಯಗಳ ಒಟ್ಟು 31 ವಿಧಾನಸಭಾ ಕ್ಷೇತ್ರಗಳಿಗೆ ಮತ್ತು ಕೇರಳದ ವಯನಾಡು ಹಾಗೂ ಮಹಾರಾಷ್ಟ್ರದ ನಂದೇದ್ ಲೋಕಸಭಾ ಕ್ಷೇತ್ರಕ್ಕೂ ಮತದಾನ ನಡೆದಿದೆ. ರಾಜಸ್ಥಾನದ 7 ಕ್ಷೇತ್ರ, ಪಶ್ಚಿಮ ಬಂಗಾಳದ 6 ಕ್ಷೇತ್ರ, ಅಸ್ಸಾಂನ 5, ಬಿಹಾರ್ನ 4 ಕ್ಷೇತ್ರ, ಕರ್ನಾಟಕದ 3 ಕ್ಷೇತ್ರ, ಮಧ್ಯಪ್ರದೇಶದ 2 ಕ್ಷೇತ್ರ, ಛತ್ತೀಸ್ಗಢ, ಗುಜರಾತ್, ಕೇರಳ, ಮೇಘಾಲಯ ತಲಾ 1 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿದೆ. ಇನ್ನು ಸಿಕ್ಕಿಂನಲ್ಲಿ 2 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿದೆ. ಕರುನಾಡಿನಲ್ಲಿ ಯಾರಿಗೆ ವಿಜಯಮಾಲೆ? ಕರ್ನಾಟಕದ 3 ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳು ಇಷ್ಟು ದಿನ ಭರ್ಜರಿ ಪ್ರಚಾರವನ್ನು ಮಾಡಿದ್ದು ಈಗ ಮತದಾನ ನಡೆದಿದೆ. ಮತದಾರ ಪ್ರಭು ಯಾರಿಗೆ ಗೆಲುವಿನ ಚುಕ್ಕಾಣಿ, ಯಾರಿಗೆ ಸೋಲಿನ ರುಚಿ ತೋರಿಸುತ್ತಾನೆ ಅನ್ನೋದು ನವೆಂಬರ್ 23ಕ್ಕೆ ಗೊತ್ತಾಗಲಿದೆ. ಅದರಲ್ಲೂ 3 ಕ್ಷೇತ್ರದ ಮಿನಿ ಯುದ್ಧದಲ್ಲಿ ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಈ 3 ಕ್ಷೇತ್ರಗಳು 3 ಪಕ್ಷಗಳಿಗೂ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಅಭ್ಯರ್ಥಿಗಳಿಗೆ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ. ಹಾಗಿದ್ರೆ ಯಾರ್ಯಾರ ನಡುವೆ ನೇರ ಹಣಾಹಣಿ ಇದೆ ನೋಡೋಣ ಬನ್ನಿ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಮತ್ತು ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ನಡುವೆ ನೇರ ಹಣಾಹಣಿ ಇದೆ. ಇನ್ನು ಶಿಗ್ಗಾವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಪಠಾಣ್ ಮತ್ತು ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ನಡುವೆ ಹಣಾಹಣಿ ಇದೆ. ಇನ್ನು ಸಂಡೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಮತ್ತು ಬಿಜೆಪಿ ಅಭ್ಯರ್ಥಿ ಬಂಗಾರ ಹನುಮಂತು ನಡುವೆ ಹಣಾಹಣಿ ನಡೆದಿದ್ದು ಈ 3 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮನೆ ಮಾಡಿದೆ. ಇನ್ನು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರು ಹೆಚ್ಚು ವೋಟಿಂಗ್ ಮಾಡಿದ್ದಾರೆ. ಇದು ಕಾಂಗ್ರೆಸ್ಗೆ ಪ್ಲಸ್ ಆಗುವ ಚಾನ್ಸಸ್ ಇದೆ. ಯಾಕಂದ್ರೆ ಇಷ್ಟು ವರ್ಷ ಚನ್ನಪಟ್ಟಣದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಫೈಟ್ ಇತ್ತು. ಆಗ ಮುಸ್ಲಿಂ ಮತದಾರರ ವೋಟು ಜೆಡಿಎಸ್ಗೆ ಬೀಳ್ತಾ ಇತ್ತು. ಆದರೆ ಈಗ ವೋಟ್ ಕಾಂಗ್ರೆಸ್ ಪಾಲಾಗುತ್ತೆ. ಹೀಗಾಗಿ ಇದು ಸಿಪಿ ಯೋಗೇಶ್ವರ್ ಗೆಲುವಿನಲ್ಲಿ ಹೆಚ್ಚು ಮತಗಳು ಸಿಗುವ, ಅಂದರೆ ಸಿಪಿ ಯೋಗೇಶ್ವರ್ಗೆ ಸಾಕಷ್ಟು ಪ್ಲಸ್ ಆಗುವ ಚಾನ್ಸಸ್ ಇದೆ. ಚನ್ನಪಟ್ಟಣದಲ್ಲಿ ಕುಣಿದ ಜನ ಕಾಂಚಾರಣ. ಇನ್ನು ಬೈ ಎಲೆಕ್ಷನ್ನಲ್ಲಿ ಚನ್ನಪಟ್ಟಣ ಕ್ಷೇತ್ರವೇ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ. ಈ ಗೆಲುವು HDK ಮತ್ತು DKಶಿ ಎನ್ನುವಂತಾಗಿದೆ. ಯಾಕಂದರೆ ಬಿಜೆಪಿಲಿದ್ದ ಸಿಪಿ ಯೋಗೇಶ್ವರನ್ನ ತಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕರೆದುಕೊಂಡು ಬಂದು ಮೈತ್ರಿ ವಿರುದ್ಧ ಸಮರ ಸಾರಿದ್ದಾರೆ DK ಶಿವಕುಮಾರ್. ಇನ್ನು ಕುಮಾರಸ್ವಾಮಿ ತನ್ನ ಕ್ಷೇತ್ರ ಉಳಿಸಿಕೊಳ್ಳೋಕೆ ಅನಿವಾರ್ಯವಾಗಿ ನಿಖಿಲ್ ಕುಮಾರಸ್ವಾಮಿಯನ್ನ ಅಖಾಡಕ್ಕೆ ಇಳಿಸಿದ್ದಾರೆ. ಅಲ್ಲದೆ ಇಬ್ಬರಲ್ಲೂ ಒಬ್ಬರು ಸೋತ್ರೆ ಅವರಿಗೆ ಇದು 3ನೇ ಸೋಲಾಗಲಿದೆ. ಹೀಗಾಗಿ ಗೆಲುವು ಸಾಕಷ್ಟು ಮುಖ್ಯವಾಗಿದ್ದು ಹಣದ ಹೊಳೆಯನ್ನೇ ಹರಿಸ್ತಾ ಇದ್ದಾರೆ. ಅದರಲ್ಲೂ ಮತದಾನದ ದಿನವೇ ಮತಗಟ್ಟೆ ಬಳಿ ಹಣ ಹಂಚುವ ದೃಶ್ಯ ಕಂಡುಬಂದಿದೆ. ರಾಜ್ಯದ 3 ಕ್ಷೇತ್ರದಲ್ಲೂ ಚೆನ್ನಾಗಿ ಮತದಾನ ನಡೆದಿದ್ದು ಅಭ್ಯರ್ಥಿಗಳ ಭವಿಷ್ಯ ಇದೇ ತಿಂಗಳ 23ಕ್ಕೆ ಹೊರಬೀಳಲಿದೆ. ಪಾಕಿಸ್ತಾನ ಫುಲ್ ಪಾಪರಾಗಿದೆ. ಅಲ್ಲಿನ ಜನ ದಿನನಿತ್ಯ ನರಕಯಾತನೆ ಅನುಭವಿಸ್ತಾ ಇದ್ದಾರೆ. ಆದರೂ ಪಾಪಿಗಳಿಗೆ ಪೊಗರು ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ಅದರಲ್ಲೂ ರಾವಲ್ಪಿಂಡಿಯಲ್ಲಿ ದಿನಬಳಕೆಯ ವಸ್ತುಗಳು ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೇರ್ತಿದ್ದು ಜನತೆ ಅಕ್ಷರಶಃ ನಲಿಗೆ ಹೋಗ್ತಾ ಇದ್ದಾರೆ. ಅಗತ್ಯ ವಸ್ತುಗಳ ಬೆಲೆಗಳನ್ನು ನಿಯಂತ್ರಿಸುವುದಾಗಿ ಸರ್ಕಾರ ಹೇಳ್ತಿದ್ರೂ ಬೆಲೆಗಳು ಮಾತ್ರ ಏರಿಕೆ ಆಗ್ತಲೇ ಇವೆ. ಹಾಗಿದ್ರೆ ಯಾವ್ಯಾವುದರ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡೋಣ ಬನ್ನಿ. ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಭಾರೀ ಏರಿಕೆ. ದಿನನಿತ್ಯ ಬಳಸುವ ವಸ್ತುಗಳ ಬೆಲೆ ಹೆಚ್ಚಾಗಿದೆ. ಬೇಳೆಕಾಳುಗಳು, ಅಡುಗೆ ಎಣ್ಣೆ, ಹಿಟ್ಟು ಮತ್ತು ತರಕಾರಿಗಳಂಥ ಆಹಾರ ಪದಾರ್ಥಗಳ ಬೆಲೆಗಳು ಭಾರೀ ಏರಿಕೆಯಾಗಿವೆ. ಹಾಗಿದ್ರೆ ಯಾವ್ಯಾವ ರೇಟ್ ಎಷ್ಟಿದೆ? ಉದ್ದಿನ ಬೇಳೆ ಪ್ರತಿ ಕಿಲೋಗ್ರಾಮ್ಗೆ 600 ಪಾಕಿಸ್ತಾನ ರೂಪಾಯಿ ಮತ್ತು ಕಡಲೆಕಾಯಿ ಬೆಲೆ ಪ್ರತಿ ಕಿಲೋಗ್ರಾಮ್ಗೆ 400 ಪಾಕಿಸ್ತಾನ ರೂಪಾಯಿಗಳು ಏರಿಕೆಯಾಗಿವೆ. ಹಾಗೆ ಅಡುಗೆ ಎಣ್ಣೆ ಪ್ರತಿ ಲೀಟರ್ಗೆ 520 PKR ತಲುಪಿದೆ ಮತ್ತು ತುಪ್ಪದ ಬೆಲೆ 1500 PKRಗೆ ಏರಿಕೆಯಾಗಿದೆ. ಇನ್ನು ಎಲ್ಲ ಬ್ರ್ಯಾಂಡ್ಗಳ ತಂಪು ಪಾನೀಯ ಬೆಲೆ ಈ ಹಿಂದಕ್ಕಿಂತ 10 PRಗೆ ಹೆಚ್ಚಾಗಿದೆ. ಮಸಾಲೆಗಳ ಮೇಲೂ ಹಣದುಬ್ಬರದ ಅಲೆ ಪರಿಣಾಮ ಬೀರಿದೆ. ಮಸಾಲೆ ಪದಾರ್ಥಗಳ ಬೆಲೆಗಳು 50% ಹೆಚ್ಚಳವಾಗಿದೆ. ಚಿಕನ್ ಬೆಲೆ ಪ್ರತಿ ಕೆಜಿಗೆ 650 ರೂಪಾಯಿ ಇದೆ. ಮೊಟ್ಟೆ 1 ಡಜನ್ಗೆ 330 ರೂಪಾಯಿ ಇದೆ. ಹೀಗೆ ಈ ದರದಲ್ಲಿ ಮಾರಾಟವಾಗ್ತಿದೆ. ಹಾಲಿಗೆ ಈಗ ಪ್ರತಿ ಲೀಟರ್ಗೆ 220 ರೂಪಾಯಿ ಮತ್ತು ಕೆಜಿ ಮೊಸರಿಗೆ 240 ರೂಪಾಯಿ ಪಾವತಿಸಬೇಕಾಗಿದೆ. ಬೆಲೆ ನಿಯಂತ್ರಣಕ್ಕೆ ಹರಸಾಹಸ. ಈಗ ಹೆಚ್ಚುತ್ತಿರುವ ಬೆಲೆಗಳನ್ನು ನಿಯಂತ್ರಿಸಲು ಕೇಂದ್ರ ದಿನಸಿ ವ್ಯಾಪಾರಿಗಳ ಸಂಘ, ಮಿಲ್ಕ್ ಮೆನ್ ಮಾರುಕಟ್ಟೆ, ಮಟನ್ ಬೀಫ್ ಶಾಪ್ಸ್ ಯೂನಿಯನ್ ಮತ್ತು
ಕೋಳಿ ಮಾರಾಟ ಒಕ್ಕೂಟ ಸೇರಿದಂತೆ ವಿವಿಧ ಸ್ಥಳೀಯ ಸಂಘಗಳು ಪ್ರತಿನಿಧಿಗಳು ಬೆಲೆ ನಿಯಂತ್ರಣದ ಸಮಿತಿ ಜಿಲ್ಲಾಧಿಕಾರಿಯೊಂದಿಗೆ ಸಭೆ ನಡೆಸಿದ್ದಾರೆ. ಆದರೂ ಆಹಾರ, ದಿನಸಿ ಅಥವಾ ಇತರ ಅಗತ್ಯ ವಸ್ತುಗಳ ಅಧಿಕೃತ ಬೆಲೆ ಪಟ್ಟಿಯನ್ನು ಬಿಡುಗಡೆ ಮಾಡದೆ ಸಭೆ ಮುಕ್ತಾಯಗೊಂಡಿದೆ. ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದ ಜನ. ಪಾಕಿಸ್ತಾನದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದ್ದು ಜನ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಣದುಬ್ಬರವು ಜನತೆಯನ್ನು ತೀವ್ರವಾಗಿ ಬಾಧಿಸಿದ್ದು ಕುಟುಂಬಗಳ ಬಜೆಟ್ ಏರುಪೇರು ಆಗ್ತಿದೆ. ಇಷ್ಟಾದರೂ ಸರ್ಕಾರ ಏನೂ ಮಾಡದೆ ಕುಳಿತಿರುವುದು ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ. ಮೂಡ ಅಕ್ರಮದ ಕೇಸ್ ತನಿಖೆ ಚುರುಕುಗೊಂಡಿದೆ. ಈಗ ಸಿದ್ದರಾಮಯ್ಯ ಖಾಸಗಿ ಆಪ್ತ ಸಹಾಯಕ ಸಿಟಿ ಕುಮಾರ್ನನ್ನ ಇಡಿ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನ ನಡೆಸಿದ್ದಾರೆ. ಬೆಂಗಳೂರಿನ ಇಡಿ ಕಚೇರಿಯಲ್ಲಿ 14 ಸೈಟ್ಗಳ ಬಗ್ಗೆ ಇಡಿ ಅಧಿಕಾರಿಗಳು ಪ್ರಶ್ನೆಯನ್ನ ಕೇಳಿದ್ದಾರೆ. ಪ್ರಮುಖವಾಗಿ ಪಾರ್ವತಿ ಅವರ ಪತ್ರಕ್ಕೆ ಕುಮಾರ್ ಸಹಿ ಹಾಕಿದ್ದ ಬಗ್ಗೆ ವಿಚಾರಣೆ ನಡೆಸಲಾಗಿದೆ ಎನ್ನಲಾಗ್ತಿದೆ. ಹಾಗೆ ಮೈಸೂರು ಮಾಜಿ ಜಿಲ್ಲಾಧಿಕಾರಿ ಆಯುಕ್ತ ಹಾಲಿ ಸಂಸದ ಜಿ ಕುಮಾರ್ ನಾಯಕ್ ಅವರನ್ನು ಸಹ ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದ್ದಾರೆ. ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದ ಕುಮಾರ್ ನಾಯಕ್ ಸದ್ಯ ರಾಯಚೂರು ಕಾಂಗ್ರೆಸ್ ಸಂಸದರಾಗಿದ್ದಾರೆ. ಈ ಹಿಂದೆ ಮೈಸೂರಿನ ಲೋಕ ವಿಚಾರಣೆ ಎದುರಿಸಿದ್ದ ಕುಮಾರ್ ಈಗ ಶಾಂತಿನಗರದ ಇಡಿ ಕಚೇರಿಯಲ್ಲಿ ವಿಚಾರಣೆಯನ್ನ ಹಾಜರಾಗಿದ್ದರು. ಮರಕುಂಬಿ ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ 97 ಮಂದಿಗೆ ಧಾರವಾಡದ ಹೈಕೋರ್ಟ್ ಪೀಠವು ಜಾಮೀನು ಮಂಜೂರು ಮಾಡಿದೆ. ಪ್ರತಿಯೊಬ್ಬರಿಂದ 50,000 ರೂಪಾಯಿ ಬೆಲೆಯ ಬಾಂಡ್ ಹಾಗೂ ಒಬ್ಬ ಶ್ಯೂರಿಟಿ ಪಡೆದು ನ್ಯಾಯಾಲಯ ಜಾಮೀನನ್ನು ನೀಡಿದೆ. ಕೊಪ್ಪಳದ ಮರಕುಂಬಿ ಗ್ರಾಮದಲ್ಲಿ ದಲಿತರ ಓಣಿಗೆ ನುಗ್ಗಿ ಗುಡಿಸಲುಗಳಿಗೆ ಬೆಂಕಿ ಹಚ್ಚಿ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 101 ಆರೋಪಿಗಳ ವಿರುದ್ಧ ಕೊಪ್ಪಳ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಆರೋಪ ಸಾಬೀತಾಗಿತ್ತು. ಅದರಂತೆ 101 ಜನರ ಅಪರಾಧಿಗಳಲ್ಲಿ 98 ಜನರಿಗೆ ಜೀವಾವಧಿ ಶಿಕ್ಷೆ 5 ವರ್ಷ ದಂಡವನ್ನು ವಿಧಿಸಲಾಗಿತ್ತು. ಈಗ ಇವರಿಗೆ ಬೇಲನ್ನು ನೀಡಲಾಗಿದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬ್ಯುಸಿ ಶೂಟಿಂಗ್ನ ನಡುವೆಯೂ ಗಾಜನೂರಿಗೆ ಭೇಟಿ ನೀಡ್ತಾ ಇದ್ದರು. ಈಗ ಅವರ ಪತ್ನಿ ಅದೇ ಹಾದಿಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ಮಕ್ಕಳ ಜೊತೆ ಗಾಜನೂರಿಗೆ ಭೇಟಿ ನೀಡಿದ್ರು. ಗಾಜನೂರಿನಲ್ಲಿ ಇರುವ ಅಣ್ಣವರ ಹಳೆ ಮನೆಗೆ ಭೇಟಿ ನೀಡಿದ್ದು ಕೆಲ ಕಾಲ ಅಲ್ಲಿ ಸಮಯವನ್ನು ಕಳೆದಿದ್ದಾರೆ. ಗಾಜನೂರಿನಲ್ಲಿರುವ ಮನೆಯ ದೇವರಿಗೆ ಪೂಜೆ ಸಲ್ಲಿಸಿ ಊರಿನ ಜನರ ಜೊತೆ ಅಶ್ವಿನಿ ಮಾತುಕತೆ ಮಾಡಿದ್ದಾರೆ. ಅಶ್ವಿನಿ ಅವರಿಗೆ ಯುವರಾಜ್ ಕುಮಾರ್ ಕೂಡ ಸಾಥ್ ನೀಡಿದ್ದಾರೆ. ಬಹು ನಿರೀಕ್ಷಿತ IPL ಮೆಗಾ ಹರಾಜಿಗೆ ದಿನಗಣನೆ ಶುರುವಾಗಿರುವ ಬೆನ್ನಲ್ಲೇ ಹೊಸ ಅಪ್ಡೇಟ್ಗಳು ಹೊರಬೀಳ್ತಾ ಇದೆ. ಇದೀಗ ಶ್ರೇಯಸ್ ಅಯ್ಯರ್ ಅವರಿಂದ ತೆರವಾದ KKR ತಂಡದ ನಾಯಕ ಹುದ್ದೆಗೆ ಬಿಗ್ ಹಿಟ್ಟರ್ ರಿಂಕು ಸಿಂಗ್ ನೇಮಕ ಆಗಲಿದ್ದಾರೆ ಎನ್ನುವ ಸುದ್ದಿ ವೈರಲ್ ಆಗ್ತಿದೆ. ಶ್ರೇಯಸ್ ಅಯ್ಯರ್ ಅವರನ್ನು ತಂಡದಿಂದ ರಿಲೀಸ್ ಮಾಡಿದ ಬೆನ್ನಲ್ಲೇ KKR ತಂಡವು ರಿಂಕು ಅವರಿಗೆ ನಾಯಕ ಪಟ್ಟ ಕಟ್ಟುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಎಡಗೈ ಸ್ಫೋಟಕ ಬ್ಯಾಟರ್ ಆಗಿರುವ ರಿಂಕು ಸಿಂಗ್ IPL ಪಾದಾರ್ಪಣೆ ಮಾಡಿದಾಗಲಿಂದಲೂ KKR ತಂಡದೇ ಪರವಾಗಿ ಕಣಕ್ಕಿಳಿಯುತ್ತಾ ಬಂದಿದ್ದಾರೆ. ಹೀಗಾಗಿ KKR ಫ್ರಾಂಚೈಸಿ ಕೂಡ ರಿಂಕು ಸಿಂಗ್ ಅವರ ಮೇಲೆ ಸಾಕಷ್ಟು ನಂಬಿಕೆಯನ್ನು ಇಟ್ಕೊಂಡಿದೆ. ಹೀಗಾಗಿ ರಿಂಕು ಸಿಂಗ್ ಅವರಿಗೆ ಇದೀಗ KKR ಫ್ರಾಂಚೈಸಿ ಬರೋಬ್ಬರಿ 13 ಕೋಟಿ ರೂಪಾಯಿ ನೀಡಿ ರಿಟೈನ್ ಮಾಡಿಕೊಂಡಿದೆ. ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು. ನಮಸ್ಕಾರ.